ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಪ್ರಯುಕ್ತ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿರಂಜನ್ ಎಂಆರ್, ನೆಫ್ರಾಲಜಿಸ್ಟ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫ್ಯಾಮಿಲಿಯೊಟ್ಟಿಗೆ ಹೈಪರ್ ಟೆನ್ಷನ್ ಇಂದ ಒಬ್ಬರನ್ನೊಬ್ಬರು ಹೇಗೆ ರಕ್ಷಣೆ ಮಾಡ್ಕೋಬಹುದು? ಸಾಮಾನ್ಯವಾಗಿ ನಾವು ಈಗ ಒಂದು ಫ್ಯಾಮಿಲಿ ಇಬ್ಬರು ಮೂರು ಜನ ಬಿಪಿ ಅಂತಂದ್ರೆ ಅವರು ಡಯಟ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೋಬಹುದು. ಅಂದ್ರೆ ಲೋ ಸೋಡಿಯಂ ಡಯಟ್ ತಗೊಳ್ಳುವಂಥದ್ದು, ಮತ್ತೆ ಎಲ್ಲರೂ ಕೂಡ ಒಟ್ಟಿಗೆ ಎಕ್ಸರ್ಸೈಸ್ ಅಂದ್ರೆ ಅಟ್ಲೀಸ್ಟ್ 150 ಮಿನಿಟ್ಸ್ ಪರ್ ವೀಕ್, ಅಂದ್ರೆ ಡೈಲಿ 30 ಮಿನಿಟ್ಸ್ 5 ಡೇಸ್ ಇನ್ ವೀಕ್ 150 ಮಿನಿಟ್ಸ್ ಪರ್ ವೀಕ್ ಅವ್ರು ಎಕ್ಸರ್ಸೈಸ್ ಮಾಡೋದ್ರಿಂದ, ಆಮೇಲೆ ಸ್ವಲ್ಪ ಮಟ್ಟಿಗೆ ಡಯಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ, ಮತ್ತೆ ಸ್ವಲ್ಪ ಸ್ಮೋಕಿಂಗ್ ಎಲ್ಲ ಹ್ಯಾಬಿಟ್ ಇತ್ತು ಅಂದ್ರೆ ಮನೇಲಿ ಯಾರು ಸ್ಮೋಕ್ ಮಾಡಿದ್ರೆ ಬೇರೆಯವ್ರು ಕೂಡ ಪ್ಯಾಸಿವ್ ಸ್ಮೋಕಿಂಗ್ ತರ ಆಗಿ ಅವ್ರಿಗೂ ಬಿಪಿ ಇದ್ರೆ ಅಥವಾ ಬಿಪಿ ಬರೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಓವರ್ ಆಲ್ ಅವರು ಒಂದು ಫ್ಯಾಮಿಲಿ ಕೇರ್ ತರ ತಗೊಳ್ಳೋದ್ರಿಂದ, ಡಯಟ್, ಎಕ್ಸರ್ಸೈಸ್, ಗುಡ್ ಸ್ಲೀಪ್, ಅವರು ಎಲ್ಲರೂ ಕೂಡ ಬಿಪಿ ಬರೋದ್ರಿಂದ ತಡೆಗಟ್ಕೋಬಹುದು ಅಥವಾ ಬಂದಿದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಡಾಕ್ಟರ್, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದ್ರಿಂದ ಕಿಡ್ನಿ ಡಿಸೀಸ್ ನ ಪ್ರಿವೆಂಟ್ ಮಾಡಬಹುದಾ? ಇಲ್ಲ ಮೇಡಮ್, ಅಂದ್ರೆ ಬಿಪಿ ಕಂಟ್ರೋಲ್ ಮಾಡೋದ್ರಿಂದ ನಾವು ಕಿಡ್ನಿ ಡಿಸೀಸ್ ಪ್ರೋಗ್ರೆಷನ್ ನ ನಿಲ್ಲಿಸಬಹುದು. ಮತ್ತೆ ಕಿಡ್ನಿ ಡಿಸೀಸ್ ಕೆಲವು ಟೈಮ್ ಲಾಂಗ್ ಸ್ಟ್ಯಾಂಡಿಂಗ್ ಹೈಪರ್ಟೆನ್ಷನ್ ಇಂದನೂ ಕಿಡ್ನಿ ಸಮಸ್ಯೆ ಅದರ ನಿಲ್ಲಿಸಬಹುದು. ಬಟ್ ಬಿಪಿ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದನೂ ಕೂಡ ಕಿಡ್ನಿ ಕಾಯಿಲೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಶುಗರ್ ಇರುತ್ತೆ, ಅಥವಾ ಪೇನ್ ಕಿಲ್ಲರ್ಸ್ ತುಂಬಾ ತಗೋತಾ ಇರ್ತಾರೆ, ಅಥವಾ ದಪ್ಪ ಇರ್ತಾರೆ. ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಕಿಡ್ನಿ ಸಮಸ್ಯೆ ಬರ್ತದೆ. ಬರೀ ಬಿಪಿ ಒಂದೇ ಬರುತ್ತೆ ಅಂತಲ್ಲ, ಮತ್ತೆ ಬಿಪಿ ಹೈಪರ್ ಟೆನ್ಷನ್ ಅಥವಾ ಹೈ ಬಿಪಿ ಅಂದ್ರೆ ಇಟ್ಸ್ ಆಲ್ಸೋ ಕಾಸ್ ಆಫ್ ಕಿಡ್ನಿ ಡಿಸೀಸ್ ಅಂಡ್ ಆಲ್ಸೋ ಕಾನ್ಸಿಕ್ವೆನ್ಸ್ ಆಫ್ ಕಿಡ್ನಿ ಡಿಸೀಸ್. ಕಿಡ್ನಿ ಕಾಯಿಲೆನೂ ಬರಬಹುದು ಸ್ವಲ್ಪ ಮಟ್ಟಿಗೆ, ಬಟ್ ದ ಸೇಮ್ ಟೈಮ್ ಕಿಡ್ನಿ ಕಾಯಿಲೆಯಿಂದ ಹೈ ಬಿಪಿ ಆಗೋದೇ ಜಾಸ್ತಿ. ಡಾಕ್ಟರ್, ಹೈಪರ್ ಟೆನ್ಷನ್ ನ ಕಂಪ್ಲೀಟ್ಲಿ ರಿವರ್ಸ್ ಅಥವಾ ಕ್ಯೂರ್ ಮಾಡಬಹುದಾ? ಇಲ್ಲ ಮೇಡಮ್, ಜನರಲ್ ಆಗಿ ಹೈಪರ್ ಟೆನ್ಷನ್ ಕ್ಯೂರ್ ಮಾಡಕ್ಕಾಗಲ್ಲ. ಇದನ್ನ ಕಂಟ್ರೋಲ್ ಮಾಡಬಹುದು. ಕೆಲವು ಕಂಡೀಷನ್ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಯಾರಿಗೆ ರೀನಲ್ ಆರ್ಟರಿ ಸ್ಟೆನೋಸಿಸ್ ಇರುತ್ತೆ ಅವ್ರಿಗೆ ಸ್ಟೆಂಟ್ ಮಾಡುವಂಥದ್ದು, ಅಥವಾ ಏನಾದ್ರು ಅಡ್ರಿನಲ್ ಟ್ಯೂಮರ್ಸ್ ಇದ್ರೆ ಅದ್ರ ಟ್ಯೂಮರ್ಸ್ ತೆಗೆಯುವಂಥದ್ದು, ಅಥವಾ ಏನೋ ಸಮ್ಟೈಮ್ಸ್ ಸ್ನೋರಿಂಗ್ ಎಲ್ಲ OSA ಅಂತ ಕರಿತೀವಿ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ. ಈ ತರ ಎಲ್ಲ ಇದ್ದಾಗ ಅವ್ರಿಗೆ ಬೈಪ್ಯಾಪ್ ಅಥವಾ ಸಿಪ್ಯಾಪ್ ಮೋಡ್ ಎಲ್ಲ ಹಾಕಿ ನಾವು ರೆಸ್ಪಿರೇಟರಿ ಸಪೋರ್ಟ್ ಎಲ್ಲ ಕೊಡ್ತೀವಿ. ಆ ತರ ಎಲ್ಲ ಕೊಡೋದ್ರಿಂದ ಬಿಪಿ ಸ್ವಲ್ಪ ಕ್ಯೂರ್ ಆಗುತ್ತೆ. ಆದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ 95% ಆಫ್ ದಿ ಟೈಮ್ಸ್ ಅದನ್ನ ಕ್ಯೂರ್ ಮಾಡಕ್ಕಾಗೋದಿಲ್ಲ, ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಪ್ರಕಾರ ಮೆಡಿಸಿನ್ ತಗೊಳ್ಬೇಕಾಗತ್ತೆ. ಮತ್ತೆ ಅವ್ರು ಹೋಗಿ ಮತ್ತೆ ಬಿಪಿ ಕಂಟ್ರೋಲ್ ಆಗಿದೆಯಾ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಅವ್ರು ಕಂಟ್ರೋಲ್ ಇದೆ ಅಂತ ಹೇಳಿ ಖಾತ್ರಿ ಮಾಡ್ಕೋಬೇಕಾಗುತ್ತೆ. ಡಾಕ್ಟರ್, ಬಿಪಿ ಪೇಷಂಟ್ಸ್ ತಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟ್ ನ ಎಷ್ಟು ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ಬೇಕು? ಮೇಡಮ್, ನಾರ್ಮಲ್ ಆಗಿ ನಾವೇನ್ ಹೇಳ್ತೀವಿ 6 to 12 months ಒನ್ಸ್ ಆದ್ರೂ ಅಟ್ಲೀಸ್ಟ್ ಯೂರಿನ್ ಅಲ್ಲಿ ಪ್ರೋಟೀನ್ ಲೀಕೇಜ್ ಇದೆ ನೋಡ್ಕೋಬೇಕಾಗುತ್ತೆ. ಮತ್ತೆ ನಾವು ಬ್ಲಡ್ ಅಲ್ಲಿ ಸೀರಮ್ ಕ್ರಿಯೇಟಿನ್ ಅಂತ ಚೆಕ್ ಮಾಡ್ತೀವಿ, ಅದನ್ನ ನಾವು ಮಾಡಿಸ್ಕೋಬೇಕಾಗುತ್ತೆ. ಅದನ್ನ EGFR ಅಂತ ಹೇಳ್ತೀವಿ. ಅದನ್ನ ಕ್ರಿಯೇಟಿನ್ ಚೆಕ್ ಮಾಡ್ಕೊಂಡು EGFR ಕ್ಯಾಲ್ಕುಲೇಷನ್ ಮಾಡಿಸ್ಕೊಂಡ್ರೆ ಅವರು ನಾರ್ಮಲ್ ರೇಂಜ್ ಅಲ್ಲಿ ಇದೆಯಾ, ಲೆಸ್ ದನ್ 60 ml/minute ಏನಾದ್ರು ಆಗಿದ್ರೆ ಕಿಡ್ನಿ ಸಮಸ್ಯೆ ಇದೆ ಅಂತ ಅರ್ಥ ಆಗ್ತದೆ. ಸೊ ಹಾಗಾಗಿ ಅವರು ಬಿಪಿ ಚೆಕ್ ಮಾಡಿ, ಬಿಪಿ ಇರೋರು 6 ರಿಂದ 12 ತಿಂಗಳ ಒಳಗಡೆ ಒಂದ್ಸತಿನಾದ್ರೂ ಕ್ರಿಯೇಟಿನ್ ಚೆಕ್ ಮಾಡ್ಕೊಳ್ಳೋದು, ಯೂರಿನ್ ಪ್ರೋಟೀನ್ ಲೀಕೇಜ್ ಇದೆ ಚೆಕ್ ಮಾಡ್ತಾರೆ. ಡಾಕ್ಟರ್, ಫ್ಯಾಮಿಲಿಯೊಟ್ಟಿಗೆ ಹೈಪರ್ ಟೆನ್ಷನ್ ಇಂದ ಒಬ್ಬರನ್ನೊಬ್ಬರು ಹೇಗೆ ರಕ್ಷಣೆ ಮಾಡ್ಕೋಬಹುದು? ಮೇಡಮ್, ಸಾಮಾನ್ಯವಾಗಿ ನಾವು ಈಗ ಒಂದು ಫ್ಯಾಮಿಲಿ ಇಬ್ಬರು ಮೂರು ಜನ ಬಿಪಿ ಅಂತಂದ್ರೆ ಅವರು ಡಯಟ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೋಬಹುದು. ಅಂದ್ರೆ ಲೋ ಸೋಡಿಯಂ ಡಯಟ್ ತಗೊಳ್ಳುವಂಥದ್ದು, ಮತ್ತೆ ಎಲ್ಲರೂ ಕೂಡ ಒಟ್ಟಿಗೆ ಎಕ್ಸರ್ಸೈಸ್ ಅಂದ್ರೆ ಅಟ್ಲೀಸ್ಟ್ 150 ಮಿನಿಟ್ಸ್ ಪರ್ ವೀಕ್, ಅಂದ್ರೆ ಡೈಲಿ 30 ಮಿನಿಟ್ಸ್ 5 ಡೇಸ್ ಇನ್ ವೀಕ್ 150 ಮಿನಿಟ್ಸ್ ಪರ್ ವೀಕ್ ಅವ್ರು ಎಕ್ಸರ್ಸೈಸ್ ಮಾಡೋದ್ರಿಂದ, ಆಮೇಲೆ ಸ್ವಲ್ಪ ಮಟ್ಟಿಗೆ ಡಯಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ, ಮತ್ತೆ ಸ್ವಲ್ಪ ಸ್ಮೋಕಿಂಗ್ ಎಲ್ಲ ಹ್ಯಾಬಿಟ್ ಇತ್ತು ಅಂದ್ರೆ ಮನೇಲಿ ಯಾರು ಸ್ಮೋಕ್ ಮಾಡಿದ್ರೆ ಬೇರೆಯವ್ರು ಕೂಡ ಪ್ಯಾಸಿವ್ ಸ್ಮೋಕಿಂಗ್ ತರ ಆಗಿ ಅವ್ರಿಗೂ ಬಿಪಿ ಇದ್ರೆ ಅಥವಾ ಬಿಪಿ ಬರೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಓವರ್ ಆಲ್ ಅವರು ಒಂದು ಫ್ಯಾಮಿಲಿ ಕೇರ್ ತರ ತಗೊಳ್ಳೋದ್ರಿಂದ, ಡಯಟ್, ಎಕ್ಸರ್ಸೈಸ್, ಗುಡ್ ಸ್ಲೀಪ್, ಅವರು ಎಲ್ಲರೂ ಕೂಡ ಬಿಪಿ ಬರೋದ್ರಿಂದ ತಡೆಗಟ್ಕೋಬಹುದು ಅಥವಾ ಬಂದಿದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಡಾಕ್ಟರ್, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದ್ರಿಂದ ಕಿಡ್ನಿ ಡಿಸೀಸ್ ನ ಪ್ರಿವೆಂಟ್ ಮಾಡಬಹುದಾ? ಇಲ್ಲ ಮೇಡಮ್, ಅಂದ್ರೆ ಬಿಪಿ ಕಂಟ್ರೋಲ್ ಮಾಡೋದ್ರಿಂದ ನಾವು ಕಿಡ್ನಿ ಡಿಸೀಸ್ ಪ್ರೋಗ್ರೆಷನ್ ನ ನಿಲ್ಲಿಸಬಹುದು. ಮತ್ತೆ ಕಿಡ್ನಿ ಡಿಸೀಸ್ ಕೆಲವು ಟೈಮ್ ಲಾಂಗ್ ಸ್ಟ್ಯಾಂಡಿಂಗ್ ಹೈಪರ್ಟೆನ್ಷನ್ ಇಂದನೂ ಕಿಡ್ನಿ ಸಮಸ್ಯೆ ಅದರ ನಿಲ್ಲಿಸಬಹುದು. ಬಟ್ ಬಿಪಿ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದನೂ ಕೂಡ ಕಿಡ್ನಿ ಕಾಯಿಲೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಶುಗರ್ ಇರುತ್ತೆ, ಅಥವಾ ಪೇನ್ ಕಿಲ್ಲರ್ಸ್ ತುಂಬಾ ತಗೋತಾ ಇರ್ತಾರೆ, ಅಥವಾ ದಪ್ಪ ಇರ್ತಾರೆ. ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಕಿಡ್ನಿ ಸಮಸ್ಯೆ ಬರ್ತದೆ. ಬರೀ ಬಿಪಿ ಒಂದೇ ಬರುತ್ತೆ ಅಂತಲ್ಲ, ಮತ್ತೆ ಬಿಪಿ ಹೈಪರ್ ಟೆನ್ಷನ್ ಅಥವಾ ಹೈ ಬಿಪಿ ಅಂದ್ರೆ ಇಟ್ಸ್ ಆಲ್ಸೋ ಕಾಸ್ ಆಫ್ ಕಿಡ್ನಿ ಡಿಸೀಸ್ ಅಂಡ್ ಆಲ್ಸೋ ಕಾನ್ಸಿಕ್ವೆನ್ಸ್ ಆಫ್ ಕಿಡ್ನಿ ಡಿಸೀಸ್. ಕಿಡ್ನಿ ಕಾಯಿಲೆನೂ ಬರಬಹುದು ಸ್ವಲ್ಪ ಮಟ್ಟಿಗೆ, ಬಟ್ ದ ಸೇಮ್ ಟೈಮ್ ಕಿಡ್ನಿ ಕಾಯಿಲೆಯಿಂದ ಹೈ ಬಿಪಿ ಆಗೋದೇ ಜಾಸ್ತಿ. ಡಾಕ್ಟರ್, ಹೈಪರ್ ಟೆನ್ಷನ್ ನ ಕಂಪ್ಲೀಟ್ಲಿ ರಿವರ್ಸ್ ಅಥವಾ ಕ್ಯೂರ್ ಮಾಡಬಹುದಾ? ಇಲ್ಲ ಮೇಡಮ್, ಜನರಲ್ ಆಗಿ ಹೈಪರ್ ಟೆನ್ಷನ್ ಕ್ಯೂರ್ ಮಾಡಕ್ಕಾಗಲ್ಲ. ಇದನ್ನ ಕಂಟ್ರೋಲ್ ಮಾಡಬಹುದು. ಕೆಲವು ಕಂಡೀಷನ್ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಯಾರಿಗೆ ರೀನಲ್ ಆರ್ಟರಿ ಸ್ಟೆನೋಸಿಸ್ ಇರುತ್ತೆ ಅವ್ರಿಗೆ ಸ್ಟೆಂಟ್ ಮಾಡುವಂಥದ್ದು, ಅಥವಾ ಏನಾದ್ರು ಅಡ್ರಿನಲ್ ಟ್ಯೂಮರ್ಸ್ ಇದ್ರೆ ಅದ್ರ ಟ್ಯೂಮರ್ಸ್ ತೆಗೆಯುವಂಥದ್ದು, ಅಥವಾ ಏನೋ ಸಮ್ಟೈಮ್ಸ್ ಸ್ನೋರಿಂಗ್ ಎಲ್ಲ OSA ಅಂತ ಕರಿತೀವಿ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ. ಈ ತರ ಎಲ್ಲ ಇದ್ದಾಗ ಅವ್ರಿಗೆ ಬೈಪ್ಯಾಪ್ ಅಥವಾ ಸಿಪ್ಯಾಪ್ ಮೋಡ್ ಎಲ್ಲ ಹಾಕಿ ನಾವು ರೆಸ್ಪಿರೇಟರಿ ಸಪೋರ್ಟ್ ಎಲ್ಲ ಕೊಡ್ತೀವಿ. ಆ ತರ ಎಲ್ಲ ಕೊಡೋದ್ರಿಂದ ಬಿಪಿ ಸ್ವಲ್ಪ ಕ್ಯೂರ್ ಆಗುತ್ತೆ. ಆದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ 95% ಆಫ್ ದಿ ಟೈಮ್ಸ್ ಅದನ್ನ ಕ್ಯೂರ್ ಮಾಡಕ್ಕಾಗೋದಿಲ್ಲ, ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಪ್ರಕಾರ ಮೆಡಿಸಿನ್ ತಗೊಳ್ಬೇಕಾಗತ್ತೆ. ಮತ್ತೆ ಅವ್ರು ಹೋಗಿ ಮತ್ತೆ ಬಿಪಿ ಕಂಟ್ರೋಲ್ ಆಗಿದೆಯಾ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಅವ್ರು ಕಂಟ್ರೋಲ್ ಇದೆ ಅಂತ ಹೇಳಿ ಖಾತ್ರಿ ಮಾಡ್ಕೋಬೇಕಾಗುತ್ತೆ. ಡಾಕ್ಟರ್, ಹೈ ಬ್ಲಡ್ ಪ್ರೆಷರ್ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತಿದೆ ಅಂತ ತೋರಿಸುವ ಅರ್ಲಿ ಸೈನ್ಸ್ ಯಾವುವು? ಮೇಡಮ್, ಹೈಪರ್ ಟೆನ್ಷನ್ ಇಸ್ ದ ಮೇನ್ ಕಾಸ್ ಫಾರ್ ಕಿಡ್ನಿ ಡಿಸೀಸ್. ನಾವೇನ್ ಹೇಳ್ತೀವಿ, ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ 4 ಜನದಲ್ಲಿ ಒಬ್ಬರಿಗೆ ಹೈ ಬಿಪಿ ಇರ್ತದೆ. ಸೊ ಹಾಗಾಗಿ ನಾವು ಮೇನ್ ಆಗಿ ನಾವು ಡಿಟೆಕ್ಟ್ ಮಾಡೋದ್ರಲ್ಲೇ ನಾವು ಫೇಲ್ ಆಗ್ತೀವಿ. ಸೊ
ಹಂಗಾಗಿ ಸ್ವಲ್ಪ ಮಟ್ಟಿಗೆ ಯಾರಿಗೆ ಸ್ವಲ್ಪ ತಲೆನೋವು ಬರುವಂಥದ್ದು ಅಥವಾ ಏನಾದ್ರು ಕಾಲು ಉಳ್ಕೊಳ್ಳೋದು, ಮುಖ ಉಳ್ಕೊಳ್ಳೋದು, ಯೂರಿನಲ್ಲಿ ಸ್ವಲ್ಪ ಪ್ರೋಟೀನ್ ಲೀಕೇಜ್ ಆಗೋದು, ಈ ತರ ಏನಾದ್ರು BP ಇಂದ ಆಗ್ತಾ ಇದೆ ಅಂತಂದ್ರೆ ಅದನ್ನ ಬೇಗ ಪತ್ತೆ ಮಾಡಿ ನಾವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ BP ಇಂದ ಆಗುವಂತ ಪರಿಣಾಮಗಳನ್ನ, ತೊಂದರೆಗಳನ್ನ ತಡೆಗಟ್ಟಬಹುದು. A public awareness initiative for Healthy India.